ಕಾಲೇಜ್ ವಿದ್ಯಾರ್ಥಿನಿ ಕಿಡ್ನಾಪ್ ಪ್ರಕರಣ ತನಿಖೆ ನಡೆಸಿದ ಪೊಲೀಸರು ಇಡೀ ಕಹಾನಿಯ ಅಸಲಿ ಕಥೆಯನ್ನು ಪತ್ತೆ ಮಾಡಿದ್ದಾರೆ. ಬೆಳ್ತಂಗಡಿಯಲ್ಲಿ ನಡೆದಿದ್ದ ಅಪಹರಣ ಪ್ರಕರಣ ಭಾರೀ ಕುತೂಹಲ ಮೂಡಿಸಿತ್ತು. ಕಾಲೇಜು ಓದುತ್ತಿದ್ದ ಅಪ್ರಾಪ್ತ ಯುವತಿಯ ಅಪಹರಣ ಯತ್ನ ಪೊಲೀಸರ ತನಿಖೆಯಲ್ಲಿ ಟೂಸಾಗಿದೆ. ವಿದ್ಯಾರ್ಥಿಯೇ ತನ್ನ ಕೈಗೆ ಬ್ಲೇಡ್ನಲ್ಲಿ ಗೀಸಿಕೊಂಡು ಅಪಹರಣ ಪ್ರಹಸನದ ಕತೆ ಕಟ್ಟಿದ್ದಾಳೆಂದು ಪೊಲೀಸರು ಪತ್ತೆ ಮಾಡಿದ್ದಾರೆ. ಕಾಶಿಬೆಟ್ಟು ಸರ್ಕಾರಿ ಕಾಲೇಜಿಗೆ ತೆರಳುತ್ತಿದ್ದ ವಿದ್ಯಾರ್ಥಿನಿಯನ್ನ ಸ್ಕೂಟರ್ ತಡೆದು ಕಾರಿನಲ್ಲಿ ಬಂದಿದ್ದ ಮುಸುಕುಧಾರಿಗಳು ಸುದೆಮುಗೇರು ಎಂಬಲ್ಲಿ ಕಿಡ್ನಾಪ್ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ತನ್ನ ಕೈಗೆ ಚೂರಿಯಿಂದ ಹಲ್ಲೆ ಮಾಡಿದ್ದಾರೆ ಎಂದು ಯುವತಿ ದೂರಿದ್ದಳು. ಆಕೆಯನ್ನ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಘಟನೆ ಭಾರೀ ಸಂಚಲನ ಮೂಡಿಸಿದ್ದರಿಂದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮತ್ತು ಪೊಲೀಸರು ಆಸ್ಪತ್ರೆಗೆ ತೆರಳಿ ಆರೋಗ್ಯ ವಿಚಾರಿಸಿದ್ದಲ್ಲದೆ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ರು. ಕಾರಿನ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿದ್ದರು. ಮುಖಕ್ಕೆ ಮುಸುಕು ಹಾಕಿದ್ದ ಮೂವರಿದ್ದರು. ಹಿಂದಿನಿಂದ ಬೈಕ್ ಬಂದಿದ್ದನ್ನ ನೋಡಿ ಕಾರಿನಲ್ಲಿದ್ದವರು ತನ್ನನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆಂದು ಯುವತಿ ತಿಳಿಸಿದ್ದಳು. ಇದರಂತೆ ಪೊಲೀಸರು ಆಸುಪಾಸಿನಲ್ಲಿನ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತನಿಖೆ ಕೈಗೊಂಡಿದ್ದರು. ಪೊಲೀಸರಿಗೆ ಸಾಂದರ್ಭಿಕ ಸಾಕ್ಷ್ಯಗಳು ಸಿಗದೇ ಇದ್ದುದರಿಂದ ವಿದ್ಯಾರ್ಥಿಯನ್ನೇ ಹೆಚ್ಚುವರಿ ಮಾಹಿತಿ ಪಡೆಯಲು ಮುಂದಾಗಿದ್ದರು. ಕಾರಿನ ಬಣ್ಣ ಯಾವುದು, ಯಾವ ಕಾರು, ಹೇಗಿತ್ತು, ಘಟನೆ ಕರೆಕ್ಟ್ ಆಗಿ ಎಲ್ಲಿ ಆಗಿರೋದು ಇತ್ಯಾದಿ ಪ್ರಶ್ನೆಗಳನ್ನ ಮುಂದಿಟ್ಟಾಗ ಆಕೆ ತಬ್ಬಿಪ್ಪು ಆಗಿದ್ದಳು. ಕೊನೆಗೆ ಅಪಹರಣ ಘಟನೆಯೇ ಸುಳ್ಳು, ಬೇರೆ ಕಾಲೇಜು ಸೇರಿಸುವುದಕ್ಕಾಗಿ ಅಪಹರಣದ ಕತೆ ಕಟ್ಟಿದ್ದಾಳೆ ತಿಳಿಸಿದ್ದಾಳೆ. ಗ್ರಾಮೀಣ ಭಾಗದ ಕಾಲೇಜು ಬದಲು ಮಂಗಳೂರು ನಗರದ ಕಾಲೇಜಿಗೆ ಹೋಗಲು ಬಯಸಿದ್ದು ಅದಕ್ಕಾಗಿ ತಾನೇ ಬ್ಲೇಡ್ನಿಂದ ಕೈಯನ್ನ ಕೊಯ್ದುಕೊಂಡಿದ್ದಾಗಿ ತಿಳಿಸಿದ್ದಾಳೆ. ಇದಲ್ಲದೆ ಆಕೆ ತನ್ನ ಮನೆಯ ಸಮೀಪವೇ ಪುಸ್ತಕಗಳನ್ನ ಸುಟ್ಟು ಹಾಕಿದ್ದಳು. ತನ್ನ ಬ್ಯಾಗ್ ಅನ್ನ ಅಪಹರಣಕ್ಕೆ ಬಂದಿದ್ದವರು ಹೊತ್ತೊಯ್ದಿದ್ದಾರೆ ಎಂದು ಕತೆ ಸೃಷ್ಟಿಸಿದ್ದಳು. ಕೈ ಮೇಲಿನ ಗಾಯಗಳನ್ನ ನೋಡಿ ಮತ್ತು ಆಕೆಯ ಹೇಳಿಕೆಯಲ್ಲೇ ಅನುಮಾನಗೊಂಡಿದ್ದ ಪೊಲೀಸರು ಕೂಲಂಕುಷ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾಳೆ. ವಿಚಾರಣೆ ಸಂದರ್ಭ ಅಪ್ರಾಪ್ತ ವಿದ್ಯಾರ್ಥಿನಿ ಸುಳ್ಳು ಕತೆ ಹೇಳಿದ್ದನ್ನ ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಇದರೊಂದಿಗೆ ಅಪಹರಣ ಪ್ರಕರಣ ಸುಖಾಂತ್ಯಗೊಂಡಿದೆ. ಆದರೆ ಪೊಲೀಸರು ಇರಲಿ ಯುವತಿಯ ಆ ಒಂದು ಸ್ಟೇಟ್ಮೆಂಟನ್ನು ತಗೊಂಡು ಅಲ್ಲಿ ಎಲ್ಲ ತನಿಖೆಯನ್ನು ಮಾಡ್ತಾರೆ. ಅವಳು ಹೇಳಿದರು ಓಮ್ನಿಯಲ್ಲಿ ಬಂದಿದ್ದಾರೆ ಅಂತ. ಓಮ್ನಿಯಲ್ಲಿ ಬಂದಿದ್ದಾರೆ ಅಂತ ಹೇಳುವಾಗ ಎಲ್ಲ ಅವಳು ಹೇಳಿದ ಹೊತ್ತಿಗೆ ಇಡೀ ಬೆಳ್ತಂಗಡಿ ಆ ಪರಿಸರವನ್ನು CCTV ಎಲ್ಲ ಕಡೆ ಈಗ CCTVಗಳು ಫುಟೇಜ್ಗಳು ಸಿಗ್ತದೆ. ಅದು ತಕ್ಷಣಕ್ಕೆ ಆದ್ದರಿಂದ ಆ ಮಾಹಿತಿಗಳು ಕೂಡ ಕಲೆ ಹಾಕ್ಕೊಂಡು ಎಲ್ಲ ಕಡೆ CCTV ಫುಟೇಜನ್ನು ತಗೊಂಡಾಗ ಅವರು ಚೆಕ್ ಮಾಡಿದರೆ ಆ ಓಮ್ನಿ ಸಿಗ್ತಾ ಇಲ್ಲ. ಮುಸುಕುದಾರಿಗಳು ಬಿಡಿ, ಕೊನೆಗೆ ಸ್ವಲ್ಪ ಅವರಿಗೆ ಡೌಟಾಗಿ ವಿಚಾರಣೆ ಮಾಡುವಾಗ ಅವಳಿಗೆ ಶಾಲೆಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ತಾನೇ ಗೀರಿಕೊಂಡು ಅದನ್ನು ಮಾಡಿದ್ದಾಳೆ ಅಂತ ಈಗ ಪ್ರಾಥಮಿಕವಾಗಿ ವರ್ತಮಾನ ಬಂದಿದೆ. ಪೊಲೀಸರು ಅಲ್ಲಿ ತನಿಖೆ ನಡೆಸಿದವರು ಹಾಗೆ ಹೇಳ್ತಾರೆ. ಇನ್ನು SP ಅವರು ಅವರ ಅಧಿಕೃತವಾದಂಥ ಸ್ಟೇಟ್ಮೆಂಟ್ಗಳಿಗೆ ನಾವು ಕಾಯ್ತಾ ಇದ್ದೇವೆ.